ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂತವರು, ದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡತಕ್ಕಂಥವ್ರು, ದೇಶವನ್ನ ವಿಭಜನೆ ಮಾಡತಕ್ಕಂತ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ್ನ ಬ್ರದರ್ ಅಂದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಸ್ಟೇಷನ್ ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು. ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ. ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ. ನೇರವಾದಂತ ಆಪಾದನೆಯನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು 5 ಕೋಟಿ ಕೊಟ್ಟು ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಕಿದ್ದೀರಿ. 5 ಕೋಟಿ, ಒಂದಲ್ಲ 100 ಸಿಸಿಟಿವಿ ಕ್ಯಾಮೆರಾಗಳು. ಒಂದು ವರ್ಕ್ ಆಗಿಲ್ವಾ? ಏನೋ 1 ಕೆಟ್ಟೋಗಿದೆ, 10 ಕೆಟ್ಟೋಗಿದೆ, ಓಕೆ. 100 ಸಿಸಿಟಿವಿ ಕ್ಯಾಮೆರಾಗಳು ಯಾರು ಆಫ್ ಮಾಡಿದವರು? ಸರ್ಕಾರದ ಆದೇಶ ಇಲ್ಲದೆ ಆಫ್ ಹೆಂಗಾಗ್ತತೆ? ಯಾವನ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡಬಹುದಪ್ಪ, ಒಂದನ್ನು ತಿರುಗಿಸಬಹುದು. 100 ಸಿಸಿಟಿವಿ ಕ್ಯಾಮೆರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ? ಇವರ ಇಂಟೆಲಿಜೆನ್ಸಿ, ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ. ಅದು ಇಂಟೆಲಿಜೆನ್ಸಿ ಈ ರಾಜ್ಯದಲ್ಲಿ ಇಲ್ಲೇ ಇಲ್ಲ, ಸತ್ತೋಟಿದೆ. ಅದರ ಅಧಿಕಾರಿಗಳು ಪೂರ್ತಿ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ. ಗೊತ್ತಾಗಲ್ಲ ಇವರಿಗೆ. ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ, ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ, ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ, ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ. ಕ್ಯಾಬ್ರೆ ಬೇರೆ ಒಳಗಡೆ, ಮೇಲ್ ಕ್ಯಾಬ್ರೆಗಳು ನಡೀತಾ ಇದೆ. ಇವತ್ತು ಫೋಟೋಗಳು ಬಂದಿದೆ, ಅಲ್ಲಿ ಡ್ಯಾನ್ಸ್ ನಡೀತಾ ಇರುವಂತದ್ದು. ಡ್ಯಾನ್ಸ್ ನಡೀತೈತೆ, ಎಣ್ಣೆ ಸಿಗ್ತೈತೆ, ಅಫೀಮ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ಇನ್ನೇನ್ ಬೇಕು? ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು, ಅಲ್ಲಿ ಆರಾಮಾಗಿ ಸಿಗ್ತೈತೆ. ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನ, ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನ ಅಲ್ಲಿಂದ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತರಿಸ್ಕೊಳಕ್ಕೂ ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತತೆ? ಯಾಕೆಂದ್ರೆ ಜೈಲುಗಳಲ್ಲಿ ನಿಮ್ಗೆ ಈ ರೇಟಿಗೆ ಸಿಗಲ್ಲ. 100 ರೂಪಾಯಿ ಇರೋದು 10,000 ರೂಪಾಯಿ ಕೊಡ್ಬೇಕಲ್ಲಿ. ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ? ಯಾರು ಕಳಿಸ್ಕೊಡ್ತಾರೆ? ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು, ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಇದು ಫ್ರೀ. ಇನ್ಮೇಲೆ ಜೈಲ್ ಫ್ರೀ. ಇಷ್ಟ ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮ್ಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ದು ಎಣ್ಣೆ ನಮ್ದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ತರದ ಜೈಲುಗಳನ್ನ ನಾವು ನೋಡಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ, ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವ ವರದಿ ತರ್ಸ್ಕೊಂತೀನಿ. 2.5 ವರ್ಷದಿಂದ ಏನ್ ಕತ್ತೆ ಕಾಯ್ತಾ ಇದ್ರಾ? ಅವಾಗ ವರದಿ ಬಂದಿರಲ್ವಾ?
ನಿಮ್ ಇಂಟೆಲಿಜೆನ್ಸ್ ಹೇಳಿಲ್ವಾ ನಿಮಗೆ? ನಿಮ್ ಜೈಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ದೇ ಸ್ಕೀಮು. ಒಟ್ಟೆಗೆ ಒಳ್ಳೆ ಸ್ಕೀಮು. 2 ಗ್ಯಾಂಗ್ ಐತೆ ಅಲ್ಲಿ, ಜೈಲಲ್ಲೇ 2 ಪಾರ್ಟಿ. ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ವರ್ಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ವರ್ಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ವರ್ಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಇವ್ರಿಗೇನ್ ಮಾಡ್ತೀರಾ ಈಗ? ಇವ್ರಿಗೇನ್ ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ. ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ. ನೀವು ಈಗಾಗಲೇ KFD ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ, ಹುಬ್ಳಿಯಲ್ಲಿ, ಈ ಶಿವಾಜಿನಗರದಲ್ಲಿ ಆಯ್ತಲ್ಲ, ಯಾವುದು KJಹಳ್ಳಿ DJಹಳ್ಳಿ, ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು. ಇವ್ರದೇ ಏಜೆನ್ಸಿ ಇದೆ. ಇವ್ರನ್ನೇನ್ ಬಿಟ್ಟಿದ್ದಾರೆ ಅಂದ್ರೆ, ನೀವು ಜೈಲೊಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು. ಇಲ್ಲಾಂದ್ರೆ ಕೇಸ್ ಹಾಕ್ತಾ ಇದ್ರು. ನನ್ಗನ್ಸತ್ತೆ ಕರ್ನಾಟಕದಲ್ಲಿ ಈ ಲಾ ಅಂಡ್ ಆರ್ಡರ್ ಸತ್ತೋಗ್ಬಿಟ್ಟಿದೆ. ಹೇಳೋರು ಯಾರು ಇಲ್ಲ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ. ಏನ್ ಕೇಳಿದ್ರು ನೋಡೋಣ, ವರದಿ ತರ್ಸ್ಕೊಂತೀನಿ, ಮಾತಾಡ್ತೀನಿ, ನನಗ್ ಗೊತ್ತಿಲ್ಲ, ಇಷ್ಟೇ. ಈ ಸರ್ಕಾರ ನೆಗೆದು ಬಿದ್ದೋಗಿದೆ. ಇವತ್ತು ರಾಜ್ಯದಲ್ಲಿ ನೆಗೆದು ಬಿದ್ದಿರೋ ಸರ್ಕಾರ. ಶವಯಾತ್ರೆ ನಡೀತಾ ಇದೆ. ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ? DK ಶಿವಕುಮಾರ್ ಮುಂದೆ ಹೊರಬೇಕಾ, ಸಿದ್ದರಾಮಯ್ಯ ಮುಂದೆ ಹೊರಬೇಕಾ? ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು. ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ, ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ. ಇವರಿಬ್ರು ಕಿತ್ತಾಡ್ತಾ ಇರೋದು. ಹೆಣಕ್ಕೆ ಮುಂದೆ ಹೊರಬೇಕಾ, ಹೆಗಲು ಕೊಡ್ಬೇಕಾ, ಹಿಂದೆ ಕೊಡ್ಬೇಕಾ? ಅಷ್ಟೇ ಇವರಿಬ್ರು ಕಿತ್ತಾಟ. ಅಷ್ಟು ಬಿಟ್ರೆ ಏನು ಇಲ್ಲ. ಇವತ್ತು ವರ್ಸ್ಟ್ ಇತಿಹಾಸದಲ್ಲಿ ಇಂಥ ವರ್ಸ್ಟ್ ಸರ್ಕಾರವನ್ನ ನೋಡಕ್ ಸಾಧ್ಯ ಇಲ್ಲ. ಇದೊಂದು ಪಾಪಿಗಳ ಸರ್ಕಾರ. ಈ ಸರ್ಕಾರಕ್ಕೆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ. ಸರ್, ಇಂಗ್ಲಿಷ್ ಏರ್ಪೋರ್ಟ್ ಅಲ್ಲಿ ಸಾಮೂಹಿಕ ನಮಾಜ್ ಮಾಡಿದ್ದಾರೆ. ಅದು ಕೇಂದ್ರದಡಿ ಬರುವಂತ ಏರ್ಪೋರ್ಟ್ ಅಥಾರಿಟಿ. ನೋಡಿ, ಅಲ್ಲಿ ಈ ಸರ್ಕಾರ ಒಂದ್ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು, ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು. ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು, ಮುಸ್ಲಿಮನ್ರ ಕಂಡ್ರೆ ತಪ್ಕೊಳೋದು, ಟೋಪಿ ಹಾಕೊಳ್ಳೋದು, ಇಷ್ಟೇ ಇವ್ರದು. ಅದರಿಂದ ಈ ಘಟನೆ ಏನಿದೆ, ಇದು ಕಾಂಗ್ರೆಸ್ ಇರುವಂತ ಸರ್ಕಾರದಲ್ಲಿ ಮಾತ್ರ ಆಗೋದು. ಇದು ಏರ್ಪೋರ್ಟ್ಗಳಲ್ಲಿ, ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ ಸಾಧ್ಯ ಇಲ್ಲ. ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಾನೆ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.